ಬಂಧುಗಳೇ, ಗೃಹಲಕ್ಷ್ಮಿ ಅಮೌಂಟು ಈ ದಸರಾ ಹಬ್ಬಕ್ಕೆ ನೀಡ್ತೀವಿ ಅಂತೇಳಿ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ನೀಡಿದರೆ, ಇವಾಗ ಕೆಲವು ಜನರಿಗೆ ಯಾರಿಗೆ ಬಂದಿದೆ, ಯಾವ ತಾಲೂಕಿಗೆ ಬಂದಿದೆ, ಯಾವ ಒಂದು ಜಿಲ್ಲೆಗೆ ಬಂದಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ 2,000 ಬಂದಿದೆಯಾ ಮತ್ತು 2 ಕಂತು ಒಟ್ಟಿಗೆ ಹಾಕಿ 4,000 6,000 ಅಮೌಂಟ್ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಈ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಬರ್ತಕ್ಕಂಥದ್ದು, ಹಾಗೆ ಹಿಂದಿನ ವಿಡಿಯೋಗಳನ್ನು ಒಂದ್ಸಾರಿ ಗಮನಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇರಲಿ. ಇಲ್ಲಿ ಗೃಹಲಕ್ಷ್ಮಿ ಅಮೌಂಟ್ 4,000 ಬರುತ್ತೆ, 6,000 ಬರುತ್ತೆ ಅಂತೇಳಿ ನ್ಯೂಸ್ಗಳಲ್ಲಿ ಓಡಾಡ್ತಾ ಇತ್ತು ನೋಡಿ. ಈ ರೀತಿಯ ಯಾವತ್ತೂ ಕೂಡ ಬಂದಿಲ್ಲ ನೋಡಿ. 21 ಕಂತಿನ ಹಣವನ್ನು ಕೂಡ ನೀವು ಸ್ವೀಕಾರ ಮಾಡಿದ್ದೀರಿ, 42,000 ಹಣವನ್ನು ಆಲ್ರೆಡಿ ನೀವು ಸ್ವೀಕಾರ ಮಾಡಿದ್ದೀರಿ. ಅಲ್ಲಿ 4,000 ಒಮ್ಮೆ ಆದರೂ ಬಂದಿದೆಯಾ, 6,000 ಒಮ್ಮೆ ಆದರೂ ಬಂದಿದೆ ಅಂತೇಳಿ ನೀವು ಕೂಡ ಗಮನಿಸಿದ್ದೀರಾ? ಇಲ್ಲ. ಇಲ್ಲಿ ಸುಮಾರು ಅಷ್ಟೇ ಅಲ್ಲದ 1 ಕೋಟಿಗಿಂತ ಅಧಿಕ ಮಹಿಳೆಯರಿಗೆ ಈ ಲಾಭವನ್ನು ಪಡಿತಾ ಇರುವುದರಿಂದ ಇಲ್ಲಿ 2,000 ಹಾಕಬೇಕಾದ್ರೆ ಸುಮಾರು ಒಂದು ದುಡ್ಡು ಬೇಕಾಗುತ್ತೆ. ಇಲ್ಲಿ 4,000 ಹಾಕ್ತಕ್ಕಂಥ ಒಂದು ಚಾನ್ಸಸ್ ಇಲ್ಲ. ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಯಾರು ಕೂಡ ನಂಬಬೇಡಿ. ಇವತ್ತು 28ನೇ ತಾರೀಕಿನಂದು ಸುಮಾರು ಜನಕ್ಕೆ ಒಂದು ಗೃಹಲಕ್ಷ್ಮಿ ಅಮೌಂಟ್ ಅಂದರೆ 2,000 ರೂಪಾಯಿಯ ಒಂದು ಅಮೌಂಟು ಜಮಾ ಆಗಿರ್ತಕ್ಕಂಥದ್ದು. ಒಂದ್ಸಾರಿ ನೀವು ಕೂಡ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೂ ಕೂಡ ಜಮಾ ಆಗದೇ ಇದ್ದರೆ ನಾಳೆ ಖಂಡಿತವಾಗಿಯೂ ಕೂಡ ನಿಮಗೆ 2,000 ಅಮೌಂಟು ಜಮಾ ಆಗ್ತಕ್ಕಂಥದ್ದು. ಜಮಾ ಆಗಿಲ್ಲ ಅಂದರೆ ಒಂದ್ಸಾರಿ ಬ್ಯಾಂಕಿಗೆ ವಿಸಿಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ನಿಮಗೆ ಡೈರೆಕ್ಟಾಗಿ ಒಂದು ಮೆಸೇಜ್ ಬಂದಿಲ್ಲಪ್ಪ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇಲ್ಲಪ್ಪ ಅಂದ್ರೆ ಭೇಟಿ ನೀಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಲಿಂಕ್ ಇತ್ತುಪ್ಪ ಅಂದರೆ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು 2-3 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದನ್ನು ಹಣವನ್ನು ಬಿಡುಗಡೆ ಮಾಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಅವರು ಹೇಳಿದಂತೆ ಇವಾಗ ಎಲ್ಲರಿಗೂ ಕೂಡ ಹಣ ಅವರ ಅಕೌಂಟಿಗೆ ಡೈರೆಕ್ಟಾಗಿ ಜಮಾ ಆಗಿರ್ತಕ್ಕಂಥದ್ದು. ತುಂಬ ಜನ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಕಾದು ನೋಡಿ. ನಾಳೆ ಅಂದರೆ 29ನೇ ತಾರೀಕು ಅಥವಾ 30ನೇ ತಾರೀಕಿನಂದು ನಿಮ್ಮ ಹಣ ಜಮಾ ಆಗ್ತಕ್ಕಂಥದ್ದು. ಇವತ್ತು ರವಿವಾರ ಇದ್ದರೂ ಕೂಡ ಎಲ್ಲರ ಅಕೌಂಟಿಗೆ ಒಂದು 2,000 ರೂಪಾಯಿ ಜಮಾ ಆಗಿರ್ತಕ್ಕಂಥದ್ದು. ಇದೇ ರೀತಿಯ ಹಿಂದೆ ಕೂಡ ಆಗಿತ್ತು. ಅಂತಹ ಒಂದು ಅಮೌಂಟನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೋತೀರ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ನಿಮ್ಮ ಒಂದು ಅಕೌಂಟಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ನಿಮಗೆ ಡೈರೆಕ್ಟಾಗಿ ಅದು ಗೊತ್ತಾಗ್ತಕ್ಕಂಥದ್ದು. ಒಂದ್ಸಾರಿ ಬ್ಯಾಂಕಿಗೆ ವಿಸಿಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬಹುದು.